ಇದೇ ಕಾಂಗ್ರೆಸ್ ಸರ್ಕಾರ, ಈ ಜನರಲ್ ತಿಮ್ಮಯ್ಯನನ್ನು ಅವಮಾನಿಸಿದ ಕಾಂಗ್ರೆಸ್ ಇದೆಯಲ್ಲ, ಇದೇ ಕಾಂಗ್ರೆಸ್ ಸರ್ಕಾರ ಅಫಿಡವಿಟ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟಿಗೆ. ಅದು ಚರಿತ್ರೆ. ಅದು ನಿಮ್ಮ ಚಾನೆಲ್ ಮೂಲಕ ನಾನು ಹೇಳಬೇಕು. ಏನು ಅಫಿಡವಿಟ್ ಕೊಟ್ಟಿದ್ದು? ರಾಮನೇ ಸುಳ್ಳು, ರಾಮ ಅಂತ ಹೇಳೋದು ಕಲ್ಪನೆ, ಇನ್ನು ದೇವಸ್ಥಾನ ಎಲ್ಲಿಂದ ಬಂತು ಅಂತೇಳಿ ಅವರು ಅಫಿಡವಿಟ್ ಕೊಟ್ಟಿದ್ದು. ಆಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಎರಡೂ ಪಾರ್ಟಿಗಳು ಸ್ಟ್ರಾಂಗ್ ಇರುವಾಗ ಪರಿಶೀಲನೆ ಮಾಡಿಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಚ್ಯ ವಸ್ತು ಇಲಾಖೆಗೆ ಜವಾಬ್ದಾರಿ ಕೊಡುತ್ತೆ. ನೀವು ಪರಿಶೀಲನೆ ಮಾಡಿ, ರಾಮ ಅಂತ ಹೇಳೋದು ಸುಳ್ಳ ನಿಜ, ಅಥವಾ ರಾಮನ ಟೆಂಪಲ್ ಇಲ್ಲಿ ಇತ್ತಾ ಇಲ್ವಾ, ಅಥವಾ ಬಾಬರ್ ಮಸೀದಿಯೇ ಇಲ್ಲಿ ಇದ್ದದ್ದ, ಇದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದು ಒಬ್ಬ ಮುಸ್ಲಿಮನೇ, ಮಹಮ್ಮದ್ ಅಂತ ಹೇಳುವ ಒಬ್ಬ ಮುಸ್ಲಿಮನೇ ಅದರ ಅಧಿಕಾರಿ. ಹಾಗಿದ್ರು ರಿಪೋರ್ಟ್ ಕೊಟ್ಟ, ಇಲ್ಲಿ ರಾಮನ ಟೆಂಪಲ್ ಇದ್ದದ್ದು ನಿಜ, ಇದು ರಾಮನ ಸ್ಥಳವೇ, ಅಯೋಧ್ಯೆ ಅಂದರೆ ರಾಮನ ಜನ್ಮಭೂಮಿ, ಇದಕ್ಕೆ ಐತಿಹ್ಯಗಳಿವೆ, ಇಲ್ಲಿ ಸಾಕ್ಷಿಗಳು ಸಿಕ್ಕಿವೆ ಅಂತೇಳಿ ಅವನು ರಿಪೋರ್ಟನ್ನು, ಸಮಗ್ರ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟ. ಈ ರಿಪೋರ್ಟಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್